ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಬೇಕಾಗಿರೋದು ಏನಪ್ಪಾ ಅಂತಂದ್ರೆ, KPSC ವತಿಯಿಂದ ನಮಗೆ ಸುಮಾರು ನೋಟಿಫಿಕೇಶನ್ನ ಕರೆದಿದ್ರು. ಓವರಾಲ್ ಎಲ್ಲ ನೋಟಿಫಿಕೇಶನ್ನಲ್ಲೂ ಕೂಡ ನಮಗೆ ಒಟ್ಟು 9 ಲಕ್ಷದ ಚಿಲ್ಲರೆ ಅಂದರೆ 9,80,000 ಸಮಥಿಂಗ್ ಅಷ್ಟು ಅಪ್ಲಿಕೇಶನ್ಸು ರಿಸೀವ್ ಆಗಿದೆ. ನಮ್ಮ ಕರ್ನಾಟಕದ ಒಂದು ರಾಜ್ಯದಲ್ಲಿ ನಿರುದ್ಯೋಗ ಅನ್ನತಕ್ಕಂಥದ್ದು ತಾಂಡವಾಡ್ತಾ ಇದೆ ಅಂತಕ್ಕಂಥದ್ದಕ್ಕೆ ಒಂದು ಉತ್ತಮವಾದಂತಹ ಉದಾಹರಣೆ ನಮಗೆ ಅಂಕಿ ಅಂಶಗಳಲ್ಲಿ ಸಿಗ್ತಾ ಇದೆ. ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ಹೆಚ್ಚು ತಡ ಮಾಡದೆ ಯಾವ್ಯಾವ ಪೋಸ್ಟ್ಗಳಿಗೆ ಎಷ್ಟೆಷ್ಟು ಪೋಸ್ಟ್ಗಳಿಗೆ ಎಷ್ಟು ಕ್ಯಾಂಡಿಡೇಟ್ಸು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ ನೋಡೋದಾದ್ರೆ ವಾಣಿಜ್ಯ ತೆರಿಗೆ ಪರಿವೀಕ್ಷಕರು ಅಂದರೆ ಒಟ್ಟು ನಮಗೆ 230 ಉಳಿಕೆ ವೃಂದದ ಹುದ್ದೆ ಇತ್ತು. ಉಳಿಕೆ ವೃಂದದ ಒಂದು ಜಾಗಕ್ಕೆ ಉಳಿಕೆ ವೃಂದದ ಕಡೆಗೆ ನಮಗೆ 230 ಪೋಸ್ಟ್ಗಳಿದ್ವು. ಆ ಪೋಸ್ಟ್ಗೆ 1,60,602 ಕ್ಯಾಂಡಿಡೇಟ್ಸು ಅಪ್ಲೈ ಮಾಡಿದ್ರು, ಅರ್ಜಿಗಳು ಬಂದಿತ್ತು. ಇನ್ನು ಖಾಲಿ 15,000 ಪೋಸ್ಟ್ಗೆ 25,079 ಕ್ಯಾಂಡಿಡೇಟ್ಸು ಅರ್ಜಿಯನ್ನು ಹಾಕಿದ್ರು. ಇನ್ನು ಸಹಾಯಕ ಉದ್ಯೋಗಾಧಿಕಾರಿಗೆ ಒಂದೇ ಒಂದು ಪೋಸ್ಟ್ ಕಾಲ್ ಮಾಡಿದ್ರು, ಅದು ಹೈದರಾಬಾದ್ HKಗೆ. ಆ ಒಂದು ಪೋಸ್ಟ್ಗೆನೆ 6,818 ಕ್ಯಾಂಡಿಡೇಟ್ಸು ಅಂದರೆ ಅಷ್ಟು ಅಪ್ಲಿಕೇಶನ್ಸು ರಿಸೀವ್ ಆಗಿತ್ತು. ಇನ್ನು PDOಗೆ ಓನ್ಲಿ 150 ಪೋಸ್ಟ್ ಅಷ್ಟೇ ಇರೋದು. ಆ 150 ಪೋಸ್ಟ್ಗೆ 3,19,527 ಅರ್ಜಿಗಳು ರಿಸೀವ್ ಆಗಿದೆ. ಇನ್ನು 97 ಪೋಸ್ಟ್ಗೆ HK ವಿಭಾಗದಲ್ಲಿ 97 ಪೋಸ್ಟ್ಗೆ 84,903 ಅರ್ಜಿಗಳು ನಮಗೆ ರಿಸೀವ್ ಆಗಿದೆ. ಇನ್ನು KAS ಎಲ್ಲರ ಒಂದು ಫೇವ್ರೆಟ್ ಪೋಸ್ಟ್ ಇದು, 384 ಪೋಸ್ಟು, ಅದು ಉಳಿಕೆ ವೃಂದದ ಒಂದು ವಿಭಾಗಕ್ಕೆ 2,10,910 ಅಪ್ಲಿಕೇಶನ್ಸು ರಿಸೀವ್ ಆಗಿರ್ತಕ್ಕಂಥದ್ದು. ಇದು ಒಂದು ಅಂಕಿಅಂಶ ನಮಗೆ ಬಿಡುಗಡೆ KPSC ಅವರೇ ಮಾಡಿದ್ದಾರೆ. ಇನ್ನು ಕೈಗಾರಿಕಾ ವಿಸ್ತರಣಾಧಿಕಾರಿ 50 ಪೋಸ್ಟ್ಗೆ 49,270. ಮತ್ತೆ HKದಲ್ಲಿ 13 ಪೋಸ್ಟ್ಗೆ 12,213. ಇನ್ನು ಇಲ್ಲಿ ಒಂದು ಮಿಸ್ ಮಾಡಿದ್ದೀನಿ, ಹಿಂದುಳಿದ ವರ್ಗಗಳ ತಾಲೂಕು ಅಧಿಕಾರಿ ಈ ಒಂದು ಪೋಸ್ಟ್ಗೆ 21 ಪೋಸ್ಟ್ಗೆ 1,33,781. ನೋಡಿ ಸ್ನೇಹಿತರೆ, ಎಷ್ಟು ಅನ್ಎಂಪ್ಲಾಯ್ಮೆಂಟ್ ತಾಂಡವಾಡ್ತಾ ಇದೆ ನಮ್ಮ ಒಂದು ಕರ್ನಾಟಕದಲ್ಲಿ. ಇನ್ನು 19 ಪೋಸ್ಟ್ಗೆ 34,671. ಕಾಲಕ್ಕೆ ರಿಕ್ರೂಟ್ಮೆಂಟ್ನ ಕರೆಕ್ಟಾಗಿ ಮಾಡ್ಕೊ ಬಂದಿದ್ದಿದ್ರೆ, ಎಲ್ಲ ಸರ್ಕಾರಗಳು ಕರೆಕ್ಟಾಗಿ ರಿಕ್ರೂಟ್ಮೆಂಟ್ ಮಾಡ್ಕೊ ಬಂದಿದ್ದಿದ್ರೆ ನಮ್ಮ ಒಂದು ಸ್ಪರ್ಧಾರ್ಥಿಗಳಿಗೆ ಈ ಥರ ಒಂದು ಅನ್ಯಾಯ ಆಗ್ತಾ ಇರಲಿಲ್ಲ. ಅವರು ಕರೆಕ್ಟಾಗಿ ಕಾಲಕ್ಕೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳದೆ ತಳ್ಕೊಂಡು ಈ ರೀತಿ ಮುಂದೂಡ್ತಾ ಬರ್ತಾ ಇದ್ರು. ಆ ಮುಂದೂಡ್ತಾ ಬರ್ತಾ ಇರೋದಕ್ಕೆ ನೋಡಿ ಎಷ್ಟು ವಿದ್ಯಾರ್ಥಿಗಳು ಅಥವಾ ಸ್ಪರ್ಧಾರ್ಥಿಗಳು ಎಷ್ಟು ನರಕ ಅನುಭವಿಸ್ತಾ ಇದ್ದಾರೆ. ಒಂದು ಪೋಸ್ಟ್ಗೆ ಕಿತ್ತಾಡೋದಾಗ ಹೋಗಿದೆ ಇಲ್ಲಿ ಎಲ್ಲ ಒಂದು ಸ್ಪರ್ಧಾರ್ಥಿಗಳದು. ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಸಹಾಯಕ ನಿರ್ದೇಶಕರು 20 ಪೋಸ್ಟ್ಗೆ 30,122. HKಗೆ 3 ಪೋಸ್ಟ್ ಇರೋದು, ಆದರೂ 6,060 ಜನ ಅಂದರೆ ಅಪ್ಲಿಕೇಶನ್ಸು ಸಬ್ಮಿಟ್ ಮಾಡಿದ್ದಾರೆ ನೋಡಿ. ಇನ್ನು BBMP AE ಸಿವಿಲ್ ವಿಭಾಗದಲ್ಲಿ 92 ಪೋಸ್ಟ್ಗೆ 22,365. 8 ಪೋಸ್ಟ್ಗೆ 4,078. ಇನ್ನು ಜಲಸಂಪನ್ಮೂಲ ಇಲಾಖೆ AE ಸಿವಿಲ್ 90 ಪೋಸ್ಟ್ಗೆ 21,364 ಅಪ್ಲಿಕೇಶನ್ಸು ರಿಸೀವ್ ಆಗಿದೆ. ಸ್ನೇಹಿತರೆ, ಇವರು ಯಾಕೆ ಈ ರೀತಿ ಡಿಲೇ ಮಾಡ್ತಾ ಹೋಗ್ತಾ ಇದ್ದಾರೆ? ಇವರು KPSC ಅವರು ಭ್ರಷ್ಟಾಚಾರದ ಒಂದು ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಎಲ್ಲ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ಅಂತ ಹೇಳಕ್ ಬರಲ್ಲ. ಯಾರು ದುಡ್ಡು ತಗೊಂಡು ಕೆಲವೊಂದು ಬಡ ವಿದ್ಯಾರ್ಥಿಗಳಿಗೆ, ಬಡ ಸ್ಪರ್ಧಾರ್ಥಿಗಳಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಆಫೀಸರ್ಗಳಿಂದ ಎಲ್ಲರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಇದಕ್ಕೆ ಕಡಿವಾಣ ಯಾವಾಗ ಸಿಗುತ್ತೋ ನಮಗಂತೂ ಗೊತ್ತಿಲ್ಲ. ದೇವರೇ ಅವ್ರಿಗೆಲ್ಲ ಪನಿಷ್ಮೆಂಟ್ ಕೊಡಬೇಕು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ, ಈಗ ಇಲ್ಲಿ ಅರ್ಜಿಗಳು ಎಷ್ಟು ಸಲ್ಲಿಕೆಯಾಗಿವೆ ಅಂತ ನೋಡಿದ್ವಿ ಅಲ್ವಾ. ನಾವು ಇನ್ ಡೀಟೇಲ್ ಆಗಿ BA ಅವ್ರು ಎಷ್ಟು ಜನ, BCom ಅವ್ರು ಎಷ್ಟು ಜನ, BSc ಅವ್ರು ಎಷ್ಟು ಜನ
ಅಂತ ಅಪ್ಲಿಕೇಶನ್ಸ್ ಎಷ್ಟು ರಿಸೀವ್ ಆಗಿದೆ ಅಂತ ಒಂದು ಸ್ವಲ್ಪ ನೋಡ್ಬೇಡ ಸ್ನೇಹಿತರೆ. 2 ನಿಮಿಷ ಅಷ್ಟೇ, 2 ನಿಮಿಷ ನೋಡಿ. ಮೊದಲನೇದಾಗಿ KAS ಗ್ರೇಡ್ ಎ ಬಿ KAS ನೋಡಿ. KAS 40 ಹುದ್ದೆಗಳು ಸೇರಿ ಗೆಜೆಟೆಡ್ ಪ್ರಾವಿಷನರಿ ಒಟ್ಟು 384 ಹುದ್ದೆಗಳಿಗೆ 2,10,910 ಅರ್ಜಿಗಳು ಸಲ್ಲಿಕೆ ಆಗಿವೆ. ಇದು ನಮಗೆ KPS ಅವರೇ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. KPSC ಅವರು ಇದೇ ಮೊದಲ ಬಾರಿಗೆ ಅಷ್ಟು ಅರ್ಜಿ ಸಲ್ಲಿಸಿದವರಲ್ಲಿ ಯಾವ ಪದವಿ ಪಡೆದಿದ್ದಾರೆ ಅಂತೇಳಿ ಫಸ್ಟ್ ಟೈಮ್ ನಮಗೆ ಕೊಟ್ಟಿದ್ದಾರೆ ಅಂಕಿಅಂಶ. BA ಅವ್ರು ಎಷ್ಟು ಜನ, BSc ಅವ್ರು ಎಷ್ಟು ಜನ ಅಂತೇಳಿ ಈ ಫಸ್ಟ್ ಟೈಮ್ ಕೊಟ್ಟಿರೋದು. ಅವರು ತುಂಬಾ ಹಾರ್ಡ್ ವರ್ಕ್ ಮಾಡಿ ಪಾಪ ಕೊಟ್ಟಿದ್ದಾರೆ. ಗ್ರೇಟ್ ಹೇಳಬೇಕು ಅದಕ್ಕೆ KPSC ಅವ್ರಿಗೆ. ಎಷ್ಟು ಮಂದಿ ಅರ್ಜಿ ಸಲ್ಲಿಸಿದ್ದಾರೆ ಎಂಬ ಮಾಹಿತಿ ನೀಡಿದ್ದಾರೆ. ಆ ಮಾಹಿತಿ ಪ್ರಕಾರ BA ಬ್ಯಾಚುಲರ್ ಆಫ್ ಆರ್ಟ್ಸ್ ಅವರು 63,769 ಅಪ್ಲಿಕೇಶನ್ಸ್ ಹೋಗಿದೆ ಸ್ನೇಹಿತರೆ. ಅಂದ್ರೆ ಇದೇ ಹೈಯೆಸ್ಟ್. ಎಲ್ಲಾ ಕೋರ್ಸ್ಗಳಿಗೂ BA ಮಾಡಿರ್ತಕ್ಕಂಥವ್ರೆ ಹೈಯೆಸ್ಟ್ ಅಪ್ಲೈ ಮಾಡಿರೋದು KASಗೆ. ಚೆನ್ನಾಗಿ ಹೋದ್ರಪ್ಪ KASಗೆ. ನೀವು ಆರ್ಟ್ಸ್ ಮಾಡಿರೋರು ತುಂಬಾ ಹಾರ್ಡ್ ವರ್ಕ್ ಮಾಡಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಓಕೆನಾ. 30.24% ಅವ್ರದ್ದೇ ಪರ್ಸೆಂಟೇಜ್ ಜಾಸ್ತಿ. ಇನ್ನು ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥವ್ರು 38,692 18.32% ಅಷ್ಟು ಇಂಜಿನಿಯರ್ ಓದಿರೋರು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ದಾರೆ. ಇನ್ನು ಸೈನ್ಸ್ ಮಾಡಿರೋರು ಕೂಡ 36,091 ಅಪ್ಲಿಕೇಶನ್ಸ್ ಹೋಗಿದೆ, 17%. ಈ BCom ಮಾಡಿರೋರು ಒಂದು ಸ್ವಲ್ಪ ಕಡಿಮೆ ಪಾಪ ಅಪ್ಲೈ ಮಾಡಿರೋರು ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸಕ್ಕೆ ಹೋಗ್ಕೊಂಡು ಪ್ರೈವೇಟ್ ಜಾಬ್ ಮಾಡ್ಕೊಂಡಿದ್ದಾರೆ ಅನ್ನೋ ಮೋಸ್ಟ್ಲಿ ಗೊತ್ತಿಲ್ಲ. 34,000 ಅಂದ್ರೆ ಅತ್ಯಂತ ಕಡಿಮೆ ಇವರೇ BComನವರು. ಇಷ್ಟು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದಾರೆ. ಈ 4 ಪದವಿ ಪಡೆದವರು ಅತಿ ಹೆಚ್ಚು 1,73,347 ಅಂದ್ರೆ 82.19% ಇಷ್ಟು ಓವರ್ ಆಲ್ ಇದು ಮಾಡಿದ್ರೆ ಅಗ್ರಿಗೇಟ್ ಮಾಡಿದ್ರೆ 82.19% ಅಪ್ಲೈ ಮಾಡಿದ್ದಾರೆ. ಓಕೆ. ಸೊ ಇದೊಂದು ಮಾಹಿತಿ ಇರಲಿ ಸ್ನೇಹಿತರೆ ನಿಮಗೆ. ಮತ್ತೆ ಇನ್ನೂ ಒಂದು ಇನ್ಫಾರ್ಮೇಶನ್ ಕೊಡ್ಬೇಕು ನಿಮ್ಗೆ. ಇನ್ನೂ ಒಂದು ಇನ್ಫಾರ್ಮೇಶನ್ ಕೊಡ್ಬೇಕು ಸ್ನೇಹಿತರೆ, ಅದ್ರ ಬಗ್ಗೆ ನೋಡೋಣ. ಇಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರಲಿ, KAS ಹುದ್ದೆಗೆ ಪಾಪ ಡಾಕ್ಟರ್ಸ್ ಕೂಡ ಅಪ್ಲೈ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ ಎಂತ ಅನ್ಎಂಪ್ಲಾಯ್ಮೆಂಟ್ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ. ಇಂಜಿನಿಯರ್ಸ್ ಏನೋ ಅಪ್ಲೈ ಮಾಡ್ತಾರೆ, ಓಕೆ ಸಂತೋಷ. ಪಾಪ ಡಾಕ್ಟರ್ಗೆ ಹಾಸ್ಪಿಟ್ಲ್ಗಳಲ್ಲೂ ಕೂಡ ಕೆಲಸಗಳು ಸಿಗ್ತಾ ಇಲ್ಲ. ಅವ್ರು KASಗೆ ಅಪ್ಲೈ ಮಾಡಿದ್ದಾರೆ. ಏನ ಅಲ್ಲಿ 2.10 lakh ಓವರ್ ಆಲ್ ಅಪ್ಲಿಕೇಶನ್. ಡಾಕ್ಟರ್ಸು ಇಂಜಿನಿಯರ್ ಇಬ್ರು ಸೇರಿ 2.10 ಲಕ್ಷ ಜನ ಅರ್ಜಿ ಸಲ್ಲಿಸಿದ್ದಾರೆ. ಅದರಲ್ಲಿ ಇನ್ಫಾರ್ಮೇಶನ್ ನೋಡೋದಾದ್ರೆ BAದವರು 63,769, ಆಮೇಲೆ ಇಂಜಿನಿಯರಿಂಗ್ ಪಡೆದವರು 38,692, ಇನ್ನು BSc ಪಡೆದವರು 36,091, ಇನ್ನು BComನವರು 34,795 ಅಪ್ಲಿಕೇಶನ್ಸು, BTech ಅವರು 6,156, BCAದವರು 3,306, 803 MBBS ಡಾಕ್ಟರ್ಸ್. ಪಾಪ MBBS ಅವರು ಪಾಪ ನೋಡಿ KAS ಆಗೋಣ ಅಂತೇಳಿ ಅಪ್ಲೈ ಮಾಡಿದ್ದಾರೆ. ಮೋಸ್ಟ್ಲಿ ಅವರು MBBS ಆಗಬೇಕು ಅಂತ ಅಪ್ಲೈ ಮಾಡಿದಾರೋ, ಇಲ್ಲಂತಂದ್ರೆ ಪಾಪ ಹಾಸ್ಪಿಟಲ್ಸ್ ಅಲ್ಲಿ ಒಂದು ಉದ್ಯೋಗದ ಕೊರತೆಯಿಂದ ಅಪ್ಲೈ ಮಾಡಬೇಕು ಅಂತಿದ್ದಾರೋ ನನಗಂತೂ ಗೊತ್ತಿಲ್ಲಪ್ಪ. ಬಟ್ ನೋಡಿ MBBS ಡಾಕ್ಟರ್ಸು ಕೂಡ KAS ಆಗಬೇಕು ಅಂತ ಅಪ್ಲೈ ಮಾಡಿದರೆ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ. ಪಾಪ ಅವರು ತುಂಬಾ ಹಾರ್ಡ್ ವರ್ಕ್ ಮಾಡಿ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಶನ್ ನೋಡೋಣ ಸ್ನೇಹಿತರೆ. ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಷ್ಟೇ, ಏನು ಯಾವ್ಯಾವ ಥರ ನಡೀತಾ ಇದೆ ನೋಡಿ KPSCಯ ಒಂದು ರಿಕ್ರೂಟ್ಮೆಂಟ್ಸು ಯಾವ ಥರ ನಡೀತಾ ಇದೆ ಅಂತೇಳಿ. ಮುಖ್ಯವಾಗಿ ಇಲ್ಲಿ ಮೊನ್ನೆ ಸಿದ್ದರಾಮಯ್ಯ ಸರ್ ಅವರು, ಅಂದ್ರೆ ನಮ್ಮ ಮುಖ್ಯಮಂತ್ರಿ ಸರ್ ಅವರು ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿದ್ದಾರೆ ಎಕ್ಸಾಮ್ನ. KS ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿ ಇಮಿಡಿಯೇಟ್ಲಿ. ಕಾರಣ ಯಾಕೆ ಅಂತಂದ್ರೆ ಈ ಅವತ್ತೇ ಬೇರೆ ಎಕ್ಸಾಮ್ಸ್ಗಳು ಕೂಡ ಇದಾವೆ. ಬ್ಯಾಂಕಿಂಗ್ IBPS ಎಕ್ಸಾಮ್ಗಳು ಕೂಡ ಇದಾವೆ, IBPS ಎಕ್ಸಾಮ್ಸ್ ಕೂಡ ಇದಾವೆ ಆ ಒಂದು ದಿನ. ಆದ್ರಿಂದ ಅದಕ್ಕೆ ಇಮಿಡಿಯೇಟ್ಲಿ ನೀವು ಒಂದು KAS ಎಕ್ಸಾಮ್ ಏನು ನೀವು ಫಿಕ್ಸ್ ಮಾಡಿದ್ದೀರಾ, ಆಗಸ್ಟ್ 25ನೇ ತಾರೀಕು ಫಿಕ್ಸ್ ಮಾಡಿದ್ದೀರಾ, ಆ ಒಂದು ಎಕ್ಸಾಮ್ ಡೇಟ್ನ ನೀವು ಇಮಿಡಿಯೇಟ್ಲಿ ಪೋಸ್ಟ್ಪೋನ್ ಮಾಡಿ ಅಂತ KPSC ಅವ್ರಿಗೆ ಮಾಹಿತಿ ತಿಳಿಸಿದ್ದಾರೆ. ಅದು ಟ್ವೀಟ್ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ, ನಮಗೆ ಜನತೆಗೆ ತಿಳಿಸ್ಕೊಟ್ಟಿದ್ದಾರೆ, ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟಲ್ಲಿ ಇಷ್ಟೇ ಇದೆ, ನಾನು KPSCಗೆ ಈ ಥರ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ,
ಅದನ್ನು ಒಂದು ಪೋಸ್ಟ್ಪೋನ್ ಮಾಡಿ ಅಂತ KPSC ಅಧಿಕಾರಿಗಳಿಗೆ ನಾನು ಸೂಚನೆ ಮಾಡಿದ್ದೇನೆ. 100% ಅದು ಪೋಸ್ಟ್ಪೋನ್ ಆಗುತ್ತೆ ಅಂತ ಕೂಡ ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟಲ್ಲಿ ಓದ್ಕೋಬೋದು. ಇದು 100% ಗ್ಯಾರಂಟಿ ಪಕ್ಕಾ August 25 ಇರೋದಿಲ್ಲ, ಎಕ್ಸಾಮ್ ಪೋಸ್ಟ್ಪೋನ್ ಆಗೇ ಆಗುತ್ತೆ. ತುಂಬ ಎಕ್ಸಾಮ್ಸ್ಗಳಿದ್ದಾವೆ ಸ್ನೇಹಿತರೆ ಅವತ್ತು. ಅದರಿಂದ ಈಗ ತುಂಬ ಜನ ನೆಟ್ ಎಕ್ಸಾಮ್ಸ್ ಬರೀಬೇಕು. ಆ ನೆಟ್ ಎಕ್ಸಾಮ್ಸು ಈ ಒಂದು ಡೇಟ್ಸಲ್ಲೇ ಇದೆ. ತುಂಬ ಕಷ್ಟ ಆಗುತ್ತೆ ಬರೆಯೋದಕ್ಕೆ KS, ಸಾಧ್ಯವಾಗಲ್ಲ. ಆದ್ದರಿಂದ ಇದು ಪೋಸ್ಟ್ಪೋನ್ ಆಗಿದ್ದೇ ಒಳ್ಳೆಯದಾಯಿತು. ಎಲ್ಲರೂ ತುಂಬ ಹಾರ್ಡ್ ವರ್ಕ್ ಮಾಡಿ ಓದ್ಕೊಳ್ಳಿ, ಟೈಮ್ ವೇಸ್ಟ್ ಮಾಡಿಬಿಡಿ. KS ಎಕ್ಸಾಮ್ಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಮಾಹಿತಿ ಇರಲಿ ಅಂತ ನಾನು ತೊಗೊಂಡೆ ಸ್ನೇಹಿತರೆ, ಓಕೆನಾ? ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ಉತ್ತರ ಕೊಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ.